ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಬರ್ರಿ ನಾವಿವತ್ತು ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಫಸ್ಟ್ ಹಣ್ಣು ಮೆಣಸಿನ್ಕಾಯನ್ನು ತೊಗೊಂಡು ಬಂದು ಸ್ವಚ್ಛಕ್ಕೆ ತೊಳೆದು ಒಣಗಿಸ್ಬೇಕು. ಪೂರ್ತಿ ಅವು ಒಣಗಬೇಕು. ಈ ಹಣ್ಣು ಮೆಣಸಿನ್ಕಾಯಿ ಚಟ್ನಿ ನಾವು ಎರಡು ಟೈಪ್ ಮಾಡ್ತೀವಿ. ಒಂದು ವರ್ಷಾನುಗಟ್ಲೆ ಇಡೋದು, ಅದು ಡ್ರೈ ಇರ್ತದೆ. ಅದಕ್ಕೆ ನಾವು ನಿಂಬೆಹಣ್ಣು ಹಾಕ್ತೀವಿ. ನಿಂಬೆಹಣ್ಣು, ಮೆಂತೆ, ಜೀರಿಗೆ ಮತ್ತು ಕರಿಬೇವು ಹಾಕೋದು. ಇದೇನದ ಸ್ವಲ್ಪ ದಿವಸ ಇಡ್ಬೋದು, ಆದರೆ ಭಾಳ ಟೇಸ್ಟಿ ಇರ್ತದೆ. ಇದಕ್ಕೆ ಹುಣಸೆಹಣ್ಣು, ಬೆಲ್ಲ, ಜೀರಿಗೆ, ಕರಿಬೇವು ಹಾಕಬೇಕು. ಬರೀ ನಾವು ಒಂದೇದು ನೋಡೋಣ, ಅಂದರೆ ಟೇಸ್ಟಿ ಇರೋದು ರಂಜಕ ನೋಡೋಣ. ಅದಕ್ಕೆ ನಾವು ಹಣ್ಣು ಮೆಣಸಿನ್ಕಾಯಿ ಹಾಕಬೇಕು, ಜೀರಿಗೆ ಹಾಕಬೇಕು, ಕರಿಬೇವು ಹಾಕಬೇಕು, ಬೆಲ್ಲ ಮತ್ತು ಹುಣಸೆಹಣ್ಣು ಇವಿಷ್ಟು ಹಾಕಿ ರುಬ್ತೀವಲ್ಲ, ಅದು ಹಣ್ಣು ಮೆಣಸಿನ್ಕಾಯಿದು ರಂಜಕ. ಅದು ಲಘುನ ಖಾಲಿ ಮಾಡಬೇಕು, ಇಲ್ಲಾಂದ್ರೆ ಭಾಳ ದಿವಸ ಬರೋದಿಲ್ಲ ಅದು. ಆದರೆ ಭಾಳ ಟೇಸ್ಟಿ ಇರ್ತದೆ. ನೀವು ಯಾವಾಗ ಯೂಸ್ ಮಾಡ್ಕೊಳ್ಳಿಕ್ಕೂ ಭಾಳ ರುಚಿ ಇರ್ತದೆ. ನೋಡಿರಿ, ಇದಕ್ಕೆ ಎಲ್ಲ ಐಟಮ್ಸ್ ಹಾಕ್ಕೊಂಡೇನಿ. ಈಗ ನಾನು ಹಣ್ಣು ಮೆಣಸಿನ್ಕಾಯಿಗೆ ಇದಕ್ಕೆ ಹುಣಸೆಹಣ್ಣು ಹಾಕಬೇಕು, ಅದೇ ಸ್ಪೆಷಲ್ಲು. ಹುಣಸೆಹಣ್ಣು, ಬೆಲ್ಲ ಹಾಕ್ತೀವಿ, ಪ್ಲಸ್ ಉಪ್ಪು ಹಾಕಬೇಕು. ಇವಿಷ್ಟು ಹಾಕಿದ್ರೆ ಇದು ಹಸಿ ರಂಜಕ ರೆಡಿ ಆಗ್ತದೆ. ಸೊ ನೀವೆಷ್ಟು ಹುಣಸೆಹಣ್ಣು, ಬೆಲ್ಲ ಹಾಕ್ತೀರಿ ಅಷ್ಟು ರುಚಿ ಆಗ್ತದೆ. ಮೆಣಸಿನ್ಕಾಯಿ ಅಂತೂ ಖಾರ ಇದ್ದೇ ಇರ್ತದೆ. ಇದನ್ನು ನಾವು ಸಣ್ಣಗೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಸೊ ನೋಡಿರಿ, ಇದನ್ನು ಹಣ್ಣು ಮೆಣಸಿನ್ಕಾಯಿ ಹಾಕಿ, ಹುಣಸೆ ಹಣ್ಣು ಹಾಕಿ ನಾವು ನೀರನ್ನು ಹಾಕ್ಬೋದು, ಅಥವಾ ನೆನೆಸಿದ ಹುಣಸೆ ಹಣ್ಣಿನ ರಸನೂ ಹಾಕ್ಬೋದು. ಯಾವುದೂ ಹಾಕ್ಬೋದು ಇದಕ್ಕೆ. ಸೊ ಇದೇನಾಗ್ತದೆ, ಚಲೋ ರಸ ಆಗ್ತದೆ. ಚಟ್ನಿ ರೊಟ್ಟಿ ಒಳಗೆ, ಊಟದಾಗ, ಅನ್ನದ ಜೊತೆ ನೆಂಚ್ಕೊಳ್ಳಿಕ್ಕೆ ಭಾಳ ಟೇಸ್ಟಿ ಆಗ್ತದೆ. ನೋಡಿರಿ ಹೆಂಗೆ ರಸ ಆಗಿದೆ. ಸೊ ಇದು ಭಾಳ ರುಚಿಯೇ ಇರ್ತದೆ. ಅದ್ರಕ್ಕಿಂತನೂ ಆದ್ರೇನೋ ಅದು ಭಾಳ ದಿವಸ ತಡೀತದೆ. ಈಗ ನೋಡಿರಿ, ನಾವು ವರ್ಷಾನುಗಟ್ಲೆ ಇಡುವಂಥ ಡ್ರೈ ಒಣ ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೇನು ಮಾಡಬೇಕು, ಹಣ್ಣು ಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೋಬೇಕು. ಒಂದು ಹನಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ನೋಡಿರಿ, ಅವ್ನು ಕಟ್ ಮಾಡೋದ್ರಿಂದ ಬೇಗ ಫ್ರೈ ಆಗ್ತಾವೆ. ಇಡೇವ ಹಾಕಿದ್ವಿ ಅಂದ್ರೆ ಒಮ್ಮೊಮ್ಮೆ ಸಿಡಿಯೋ ಚಾನ್ಸಸ್ ಇರ್ತದೆ. ಬೀಜ ಅದೆಲ್ಲ ಹೊಟ್ಟೆ ಉಗಿಯೋದ್ರದ್ದು. ಸೊ ನೋಡಿರಿ, ನಾ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಲೋ ಹೊತ್ತಿನಾಗೆ ಹುರ್ಕೊಳಿಕತ್ತೀನಿ. ಸೊ ಇದನ್ನು ಭಾಳ ಹೊತ್ತನ ಹುರಿದ್ಮೇಲೆ ಸ್ವಲ್ಪ ಹೊತ್ತು ಆರಾಕ್ ಬಿಡಬೇಕು. ಈಗ ಅದು ಮೆಣಸಿನ್ಕಾಯಿ ತೆಗೆದು ಈಗ ಮೆಂತ್ಯ ಕಾಳು ಹುರ್ಕೊಳಿಕತ್ತೀನಿ. ಸ್ವಲ್ಪ ಕೆಂಪು ಬಣ್ಣ ಬರುವಂಗೆ ಮೆಂತ್ಯ ಕಾಳು ನಾವು ಹುರ್ಕೋಬೇಕು. ನೋಡಿರಿ, ಮೆಂತ್ಯ ಕಾಳು ಕೆಂಪು ಬಣ್ಣಕ್ಕೆ ತಿರುಗಾಕತ್ತಾವ. ಸ್ವಲ್ಪ ಹೊತ್ತು ಹುರ್ಕೋಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕಿ ಬಿಸಿ ಮಾಡ್ಕೋಬೇಕು. ಈ ಕಡೆ ನಿಲ್ಬೇಕೈತಿ, ಒಂದು ಕೈ ಈ ಕಡೆ ನೀರೇ ಈ ಕಡೆ ಹಾಗೆ ಹೋಗ್ತದೆ. ನೋಡಿರಿ, ಈಗ ಅದು ಮೆಂತ್ಯ ಕಾಳಿನಾಗ ಫುಲ್ ಹುರಿದದ. ಈಗ ಅದನ್ನ ತೆಗೆದು ಮೊದಲು ಮೆಂತ್ಯ ಕಾಳು ಮತ್ತು ಜೀರಿಗೆ ಸ್ವಲ್ಪ ಸಣ್ಣಗೆ ಅದನ್ನು ಹುರಿದು ಅದಷ್ಟೇ ಪುಡಿ ಮಾಡ್ಕೋಬೇಕು. ಇದನ್ನು ಮಿಕ್ಸಿದ ದೊಡ್ಡ ಜಾರಿಗೆ ಹಾಕ್ತೀನಲ್ಲ, ಸೊ ಅದು ಅಷ್ಟು ಬೇಗ ಸಣ್ಣ ಆಗ್ತದೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ನೋಡೋಣ ತಡ್ರಿ. ಸೊ ನೋಡಿರಿ, ಇದನ್ನು ಅಂದ್ಕೊಂಡಷ್ಟು ಫೈನ್ ಪೌಡರ್ ಆಗಿಲ್ಲ. ಸೊ ಅದಕ್ಕೆ ನಾ ಈಗ ಏನು ಮಾಡಿಬಿಡ್ತೀನಿ, ನಮ್ಮ ಸಣ್ಣ ಜಾರೊಂದು ಕೆಟ್ಟದ, ಅದಕ್ಕೆ ಇದನ್ನು ಇಲ್ಲೇ ಕಲ್ ಮೇಲೆ ಹಾಕ್ಕೊಂಡು ಸಣ್ಣಗೆ ಜಜ್ಕೊಂಡು ಬಿಡ್ತೇನೆ. ಸ್ವಲ್ಪ ಉಪ್ಪು ಹಾಕಿ, ಉಪ್ಪು, ಮೆಂತ್ಯ ಕಾಳು ಮತ್ತು ಜೀರಿಗೆ ಇದನ್ನು ನೋಡಿರಿ ಕಲ್ಲು ಹಾಕಿ ಇಲ್ಲೇ ಜಜ್ಕೊಳಿಕತ್ತೀನಿ. ಅದ್ರದ್ದು ಕಲ್ಲಾಗಿ ಜಜ್ಜಿದ ರುಚಿ ಭಾಳ ರುಚಿ ಬರ್ತದೆ. ನೋಡಿರಿ, ಅದು ಫುಲ್ ಫೈನ್ ಪೌಡರ್ ಆಗುತ್ತಾ ನಾನು ಸಣ್ಣಗೆ ಜಜ್ಕೋಬೇಕು. ಇದ್ರೊಳಗೆ ಮೆಂತ್ಯ ಅದ, ಜೀರಿಗೆ ಅದ ಮತ್ತು ಉಪ್ಪು ಅದ. ಸೊ ಬಾರಿ ನಾವೀಗ ವರ್ಷ ಪೂರ್ತಿ ಕೆಡದೆ ಇರುವಂತಹ ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಮಾಡೋಣ. ಈಗ ಅದು ಹಣ್ಣು ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೋಬೇಕು. ಅದರ ಜೊತೆಗೆ ನಾವು
ಈಗ ಏನು ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಫೈನ್ ಪೌಡರ್, ಮೆಂತ್ಯಕಾಳು ಜೀರಿಗೆ ಉಪ್ಪು ಕೂಡಿಸಿದ್ದು ಆ ಪೌಡರ್ ಹಾಕ್ಕೋಬೇಕು. ಮತ್ತು ಕರಿಬೇವು ಹಾಕ್ಕೋಬೇಕು, ಬೆಳ್ಳುಳ್ಳಿ ಹಾಕ್ಕೋಬೇಕು. ಮತ್ತು ಇದರ ರಸಕ್ಕೆ ನಾವೇನು ಮಾಡಬೇಕಿಲ್ಲಿ, ನಾವು ಹುಣಸೆಹಣ್ಣಿನ ಬದಲು ಇಲ್ಲಿ ನಿಂಬೆಹಣ್ಣು ಹಾಕ್ಕೋತೀವಿ ನೋಡಿರಿ. ಇದ್ರ ಪೌಡರ್ ಹಾಕಿನಿ, ಜೀರಿಗೆ ಮೆಂತ್ಯ ಉಪ್ಪು ಕೂಡಿಸಿದ ಪೌಡರ್. ರಸಿಗೆ ನಾವೇನು ಮಾಡಬೇಕು, ನಿಂಬೆಹಣ್ಣು ಹಾಕ್ಕೋಬೇಕು. ಇದು ರಸ ಬಿಡಲಿಕ್ಕೆ ನಾವು 1 ಬಿಟ್ಟು 2 ನಿಂಬೆಹಣ್ಣು ಹಾಕಿದ್ರೆ ಚಲೋ ಹುಳಿ ಮಸ್ತ್ ಆಗ್ತದೆ. ಮತ್ತು ಇದಕ್ಕೆ ನಾವು ಬೆಲ್ಲ ಹಾಕೋದಿಲ್ಲ, ಅಂದ್ರೆ ಬರೀ ಹುಳಿ ಮತ್ತು ಖಾರ 2 ಐಟಮ್ ಇರ್ತಾವೆ ಇದ್ರೊಳಗೆ. ಈಗ ನೋಡಿರಿ ಇದ್ರೊಳಗೆಲ್ಲ ಐಟಮ್ಸ್ ಹಾಕೀನಿ, ಉಪ್ಪು ಒಂದು ಹಾಕೀನಿ ಲಾಸ್ಟಿಗೆ. ಹಾಕಿದ್ದೆ ಹಣ್ಣುಮೆಣ್ಸಿಕಾಯಿ ಚಟ್ನಿ ರುಬ್ಕೊಂಡೇನಿ ನೋಡಿರಿ. ಇದು ಹಿಂಗೆ ಆಗ್ತದೆ, ಇದು ಹಿಂಗೆ ಆಗ್ತದೆ. ಒಂದೇ ರಸ ಇರ್ತದೆ, ಇನ್ನೊಂದು ಇದು ಡ್ರೈ ಇರ್ತದೆ. ಇದು ನಿಂಬೆ ಹಣ್ಣಿಂದ ಥರನೂ ಯೂಸ್ ಮಾಡ್ಬೋದು. ಸೀಸನ್ ಮುಗಿತಾನೆ ರಂಜಕ ತಿನ್ಬೋದು, ಆಮೇಲೆ ವರ್ಷ ಪೂರ್ತಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ತಿನ್ಬೋದು. ಸೊ ನಿಮಗೆ ನನ್ನ ಹಣ್ಣುಮೆಣ್ಸಿಕಾಯಿ ಚಟ್ನಿ ಹೆಂಗೆ ಅನ್ನಿಸ್ತು? ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಬಾಯ್.